ನಾವು ತಪ್ತೀವಿ. ಕೆಲವೊಂದು ಸಾರಿ ಕಷ್ಟಗಳು ಬಂದಾಗ ಯೇಸು ನೋಡಲ್ಲ, ದಾರಿ ಹುಡುಕ್ತೀವಿ. ನೋಡ್ರಿ ನೀವು, ಬಲಹೀನತೆಗಳು ಬಂದಾಗ ಯೇಸುವನ್ನು ನೋಡಲ್ಲ, ಎಲ್ಲ ಒಂದು ಕಡೆ ದಾರಿ ಹುಡುಕ್ತೀವಿ. ಸಮಸ್ಯೆಗಳಾದಾಗ ಯೇಸುವಿನ ನೋಡಲ್ಲ, ನಾವು ಎಲ್ಲೋ ಒಂದು ಕಡೆ ಬೇರೆ ವಿಚಾರ ಮಾಡ್ತೀವಿ. ಪ್ರೀತಿಯ ದೇವಜನರೇ, ಆದ್ರೆ ಪೌಲನು ಹಾಗೆ ಮಾಡಲಿಲ್ಲ. ಪೌಲನು ಬಹಳಷ್ಟು ಉದಾಹರಣೆ ಕೊಟ್ಟಿದ್ದಾನೆ. ಪೌಲನ ಜೀವನ ನೋಡಿದರೆ ಒಂದು ಸಾರಿ ನೆನಪು ಮಾಡಿಕೊಂಡ್ರೆ ನಾವು ಏನೂ ಅಲ್ಲ. ಯೇಸುವನ್ನು ನಂಬದಿರುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ನಂಬಿದವರನ್ನು ಓಡಿಸೆಡು ಹೊಡಿತಿದ್ನಂತ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ. ಆದರೆ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು ದೇವರ ಸತ್ಯ ತಿಳಿದುಕೊಂಡ ನಂತರ ಕ್ರಿಸ್ತನಿಗಾಗಿ ಸರ್ಕಾರದವರಿಂದ, ಜನರಿಂದ ತನ್ನ ದೇಹಕ್ಕೆ ಅವನು ಹಾನಿಯನ್ನು ಮಾಡಿಕೊಂಡ. ಇದು ವ್ಯತ್ಯಾಸ. ಲೋಕದವರಿಗೆ ಪರಲೋಕದವರಿಗೆ ಇರುವಂತ ಒಂದು ವ್ಯತ್ಯಾಸ, ದೇವ ಮಕ್ಕಳಿಗೆ ದೇವ ಮಕ್ಕಳಲ್ಲದವರಿಗೆ ಇರುವಂತ ಒಂದು ವ್ಯತ್ಯಾಸ. ಅದಕ್ಕೆ ಅವನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಪೌಲನ ಕಷ್ಟಾನುಭವ ನಿಷ್ಠೆಯ ಸಂಕೇತ ಅಂತ ಯಾಕೆ ಬರೆದಿದ್ದಾನೆ? ದ ಲಾಯಲಿಟಿ ಎಂಬುದಾಗಿ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ದ ಲಾಯಲಿಟಿ. ವೆನ್ ಹಿ ವಾಸ್ ಮೀಟಿಂಗ್ ಟ್ರಯಲ್ಸ್ ಅಂಡ್ ಟೆಂಪ್ಟೇಷನ್ ಅಂಡ್ ಸಫರಿಂಗ್, ಈ ಕೌಂಟೆಡ್ ಆಸ್ ಎ ಜಾಯ್ ಎಂಬುದಾಗಿ ಹೇಳ್ತಾನೆ. ನಾವು ಕಷ್ಟಗಳನ್ನು, ತೊಂದರೆಗಳನ್ನು ನಾವು ಭೇಟಿಯಾಗ ನಾವು ಎಷ್ಟು ಜನ ನಾವು ಸಂತೋಷ ಪಡ್ತೀವಿ. ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವಿಸ್ತವೆ. ನೋಡ್ರಿ, ನಾವು ಪ್ರಾರ್ಥನೆ ಮಾಡಿದ್ವಿ, ಈ ಕಷ್ಟ ಯಾಕೆ ಬರಬೇಕು? ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೀವಿ, ಈ ನೋವು ಯಾಕೆ ಬರಬೇಕು? ಸಾಧಾರಣವಾಗಿ ಈ ಪ್ರಶ್ನೆ ಉದ್ಭವಿಸ್ತದೆ. ಆದರೆ ತಪ್ಪು ತಿಳ್ಕೋಬೇಡ್ರಿ, ಕಷ್ಟನೇ ನಮಗೆ ಅಂತಿಮ ತೀರ್ಮಾನ ಅಲ್ಲ ಅಂತೇಳಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಸೂರ್ಯ ಒಂದು ಕಡೆ ಹುಟ್ಟಿದ್ರೆ ಇನ್ನೊಂದು ಕಡೆ ಏನಾಗ್ತಾನೆ? ಮುಳುಗುತ್ತಾನೆ. ಕಳೆದ ತಿಂಗಳು ಜನವರಿ ತಿಂಗಳು ಏನಾಗಿದೆ? ಫೆಬ್ರವರಿ ಆಗಿದೆ. ಅದಕ್ಕೆ ನಮ್ಮ ಕಷ್ಟ ನಿರಂತರವಾಗಿ ಇರುವುದಕ್ಕಾಗಿ ಬಂದಿಲ್ಲಂತೆ, ತಾತ್ಕಾಲಿಕವಾಗಿ ನಮ್ಮನ್ನು ಪರಿಶೋಧಿಸುವುದಕ್ಕಾಗಿ ಬಂದಿದೆ ಅಂತ. ಪ್ರೀತಿಯ ದೇವಜನರೇ, ಕಷ್ಟ ನಮ್ಮನ್ನು ಶೋಧಿಸುವಂತದ್ದಾಗಿದೆ. ಯಾವ ರೀತಿಯಾಗಿ ಶೋಧಿಸ್ತದೆ? ರೋಮ 8ನೇ ಅಧ್ಯಾಯ 18ರಿಂದ 25ನೇ ವಚನದಲ್ಲಿ ನೀವು ಓದುವಾಗ, ಈಗಿನ ಕಾಲದ ಕಷ್ಟಗಳು ಅಲ್ಪವೆಂದು ಎಣಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನಿನ್ನ ಜೀವನದಲ್ಲಿ ಏನಾದರೂ ನಡಿಬಾರದು, ನಡೀತಾ, ಚಿಂತೆ ಮಾಡಬೇಡ್ರಿ, ಕೌಂಟ್ ಇಟ್. ಅದು ಏನು ಅಲ್ಲ, ಅಲ್ಪವೆಂದು ಎಣಿಸಬೇಕಂತ ಹೇಳ್ತಾನೆ. ಕಷ್ಟನೇ ನಾವು ಗುಡ್ಡ ಮಾಡಬಾರದು, ಕಷ್ಟ ನಾವು ಚಿಕ್ಕದಾಗಿ ಕಾಣಬೇಕು. ನಮ್ಮ ಕಷ್ಟಗಳಿಗಿಂತ ದೊಡ್ಡ ದೇವರು ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ. ಏನಮ್ಮ? ಸಮಸ್ಯೆಗಳಿಗಿಂತ ದೊಡ್ಡವನು ಯೇಸು ಆಗಿದ್ದಾನೆ. ಆಮೆನ್. ಕಷ್ಟಗಳಿಗಿಂತ ದೊಡ್ಡವನು ಯೇಸು ಆಗಿದ್ದಾನೆ. ತೊಂದರೆಗಳಿಗಿಂತ ದೊಡ್ಡವನು ಯೇಸು ಆಗಿದ್ದಾನೆ. ಏನ್ರಿ, ಸಾಲಗಳಿಗಿಂತ ದೊಡ್ಡವನು ಯೇಸು ಆಗಿದ್ದಾನೆ. ಹಾಗಂದ ಮೇಲೆ ನಾವು ಇವುಗಳನ್ನು ನೋಡಬಾರದು, ಇವುಗಳನ್ನು ಒತ್ತು ತೀರಿಸಿ ನಮ್ಮನ್ನು ಸಾಗಿಸುವಂತ ಯೇಸುವನ್ನು ನೋಡಬೇಕಾಗಿದೆ ನಾವು. ಆಮೆನ್. ಅದು ಬೇಕು ನಮ್ಮ ಜೀವನದಲ್ಲಿ. ಪ್ರೀತಿಯ ದೇವಜನರೇ, ಅರ್ಥ ಮಾಡಿಕೊಳ್ಳುವಂಥವರಾಗಿರೋಣ. ಈಗಿನ ಕಾಲದ ಕಷ್ಟಗಳು ಹೆಂಗೆಣಿಸ್ಬೇಕಂತ ಹೇಳ್ತಾನಲ್ಲಿ, ಅಲ್ಪ. ಚಿಂತೆ ಮಾಡಬೇಡ್ರಿ, ನನಗೆ ಹಿಂಗೆ ಯಾಕಾಯ್ತು, ನನಗೆ ಹಿಂಗೆ ಯಾಕಾಯ್ತು, ಇದು ಯಾಕಾಯ್ತು, ಚಿಂತಿಸಬೇಡ್ರಿ. ನಾವು ಅದನ್ನೇ ನೋಡಿಕೊಂತ ಕುಂತರೆ ನಮ್ಮ ಪ್ರಾರ್ಥನಾ ಜೀವನ ಅಭಿವೃದ್ಧಿ ಆಗೋದಿಲ್ಲ, ಆಧ್ಯಾತ್ಮಿಕ ಜೀವನ ಅಭಿವೃದ್ಧಿ ಆಗೋದಿಲ್ಲ. ಆಗ್ತದ್ರಿ? ಆಗಲ್ಲ. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 11ರಿಂದ 12ನೇ ವಚನದಲ್ಲಿ ಮತ್ತೊಂದು ವಚನ ಹೇಳ್ತಾನೆ. ಪ್ರೀತಿಯ ದೇವಜನರೇ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿದರೆ ನೀವು ಯಾರು? ನೀವು ಧನ್ಯರು. ಆಮೇಲೆ ಹೇಳ್ರಿ, ನೀವು ಧನ್ಯರು. ಯಾರಿಗೆ ಧನ್ಯರಂತ ಕರೀತಾ ಇದ್ದಾನೆ? ಜನ ನಿಮ್ಮನ್ನು ದೋಷಿಗಳೆಂದು ಎಣಿಸಿದ್ರೆ ನೀವು ಧನ್ಯರು. ಜನ ನಿಮ್ಮ ಕುರಿತಾಗಿ ಮಾತಾಡ್ತಿದ್ರೆ ನೀವು ಧನ್ಯರು. ಜನ ನಿಮ್ಮ ಮೇಲೆ ಆರೋಪ ಹೊರಿಸ್ತಿದ್ರೆ ಧನ್ಯರು. ಜನ ನಿಮ್ಮ ಕುರಿತಾಗಿ ಕೆಟ್ಟ ಕೆಟ್ಟ ಮಾತಾಡ್ತಿದ್ರೆ ಧನ್ಯರು. ಕಾರಣ ನೀನು ಯಾರಂತಂದ್ರೆ ಲೋಕದೊಳಗಡೆಯಿಂದ ನೀನು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ. ನೀವು ಲೋಕಕ್ಕೆ ನಮಗೇನಿಲ್ಲ, ಸಂಬಂಧವಿಲ್ಲ. ಅದಕ್ಕಾಗಿ ಈ ಪರಿಸ್ಥಿತಿಗಳನ್ನು, ಈ ಕಷ್ಟಗಳನ್ನು ನೋಡಿ ನಮ್ಮ ಪ್ರಾರ್ಥನಾ ಜೀವನ ನಾವು ಕುಗ್ಗಿಸಿಕೊಳ್ಳಬಾರದಂತೆ, ನಮ್ಮ ನಂಬಿಕೆ ಕುಗ್ಗಿಸಿಕೊಳ್ಳಬಾರದಂತೆ ರೀ.
ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಯಾವತ್ತೂ ಕಡಿಮೆ ಆಗಬಾರದಂತ ಪ್ರಿಯರೇ. ಬೈಬಲ್ ಹೇಳುತ್ತದೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು, ಮತ್ತಷ್ಟು ಹೆಚ್ಚು ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕಷ್ಟಗಳಲ್ಲಿಯೇ ನೀವು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಯೇಸು ಸ್ವಾಮಿ ಯಾಕೆ ಈ ಮಾತು ಹೇಳಿದ? ಐಶ್ವರ್ಯವಂತನು ಒಂದು ವೇಳೆ ರಕ್ಷಣೆ ಹೊಂದಿದರೆ ದೇವರ ಕಡೆಗೆ ತಿರುಗಿಕೊಂಡ್ರೆ ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ಗಿದ ಹಾಗೆ ಎಂಬುದಾಗಿ. ಯಾರು ಹೇಳಿದ್ರು ಗೊತ್ತದ್ರಿ ಸಾಮ್ಯ? ಸ್ವತಃ ಯೇಸುನೇ ಹೇಳಿದ. ಐಶ್ವರ್ಯವಂತನು ಈ ಲೋಕದ ಆಸೆ ಭೋಗಗಳಲ್ಲಿ ಮುಳುಗಿ ತೇಲಾಡುತ್ತಾ ಇದ್ದಾನೆ. ಯಾಕೆ ಆತನಿಗೆ ದೇವರು ಬೇಕು? ರೈಟ್. ನೀವು ನೋಡ್ರಿ, ಯಾರ ವ್ಯಕ್ತಿ ಬೆಡ್ ಮೇಲೆ ಇದ್ದಾನೋ ಆಸ್ಪತ್ರೆಯಲ್ಲಿ, ಅವನಿಗೆ ದೇವರ ಬಗ್ಗೆ ಹೇಳಕ್ ಹೋಗ್ರಿ, ಅಯಸ್ಕಾಂತ ರೀತಿಯಲ್ಲಿ ಹೇಳ್ಕೋತಾನ, ಸರ್ ಬರ್ರಿ ನನಗಾಗಿ ಪ್ರಾರ್ಥನೆ ಮಾಡ್ರಿ. ಯಾವ ವ್ಯಕ್ತಿ ಇನ್ನೊಂದು ಬೆಡ್ ಮೇಲೆ ಮಜಾ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಗೆ ನೀವು ಏನೇ ಹೇಳ್ರಿ ನನಗೆ ಬೇಡ ಅಂತ ಹೇಳ್ತಾನೆ. ಪ್ರಿಯರೇ, ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಯ್ತು ಅಂತೇಳಿ ಅನಿಸ್ಕೊಳ್ತೀನಿ. ಯಾವ ವ್ಯಕ್ತಿ ಕಷ್ಟದಲ್ಲಿ, ದುಃಖದಲ್ಲಿ, ತೊಂದರೆಗಳಲ್ಲಿ ಪ್ರತಿದಿನ ಪ್ರತಿಕ್ಷಣ ಈ ಹೊಟ್ಟೆಗಾಗಿ, ಜೀವನದ ಕಷ್ಟಕ್ಕಾಗಿ ಏನಂದ್ರೆ ದುಡಿದು ಬಳಲುತ್ತಾ ಇದ್ದನೋ ಆ ವ್ಯಕ್ತಿಗೆ ಸುವಾರ್ತೆಯ ಅಗತ್ಯತೆ ಇದೆ. ದೇವರ ಕುರಿತಾಗಿ ಹೇಳಕ್ ಹೋಗ್ರಿ, ಅವನು ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಯಾವ ವ್ಯಕ್ತಿ ಹಣದ ವ್ಯಾಮೋಹದಲ್ಲಿ ಮುಳುಗಿ ಲೋಕದ ಆಸೆಗಳಲ್ಲಿ, ಶರೀರದ ಆಸೆಗಳಲ್ಲಿ ಏನಂದ್ರೆ ಜೀವಿಸ್ತದನೋ ಆತನು ಹೇಳ್ತಾನೆ, ಸರ್ ನನಗೆ ಸಮಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ನಾನು ಹೇಳುವಂಥ ವಿಷಯ ಅರ್ಥ ಮಾಡಿಕೊಂಡ್ರೆ ಎಂಬುದಾಗಿ ನೆನೆಸ್ತೇನೆ. ಅಂದರೆ ಕಷ್ಟ ನಮ್ಮನ್ನು ದೇವರನ್ನು ನೋಡುವ ಹಾಗೆ ಮಾಡುತ್ತದೆ ಪ್ರಿಯರೇ. ಸುಖ ದೇವರನ್ನು ನೋಡುವ ಹಾಗೆ ಮಾಡೋದಿಲ್ಲ ಪ್ರಿಯರೇ. ಅದಕ್ಕೆ ಇನ್ನೊಂದು ಕಡೆ ಬರೀತದನೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಕ್ರಿಸ್ತನ ನಿಮಿತ್ತವಾಗಿ ಬಾಧೆಯನ್ನು ಅನುಭವಿಸುವುದೇ ಲೇಸ್ ಎಂಬುದಾಗಿ ಬರೀತದನೆ. ಸ್ವಲ್ಪ ಕಾಲ ಪ್ರಿಯರೇ, ಸ್ವಲ್ಪ ಕಾಲ ಕಷ್ಟಗಳಿಗೋಸ್ಕರವಾಗಿ ನಿಮ್ಮ ಪ್ರಾರ್ಥನೆ ಜೀವನ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಬೇಡ್ರಿ. ಸ್ವಲ್ಪ ಕಾಲಕ್ಕೋಸ್ಕರವಾಗಿ ಬಂದಿರುವಂತ ಹಿಂಸೆ ಆರೋಪಗಳಿಗೋಸ್ಕರವಾಗಿ ನಿಮ್ಮ ನಂಬಿಕೆ ಕಡಿಮೆ ಮಾಡಿಕೊಳ್ಳಬೇಡ್ರಿ ದಯವಿಟ್ಟು. ಯಾಕಂತಂದ್ರೆ ಇದು ಒಂದಲ್ಲ ಒಂದು ದಿನ ಅದು ತೀರಿ ಹೋಗುವಂತದ್ದಾಗಿದೆ. ಬೈಬಲ್ ಹೇಳ್ತದೆ, ನಾವು ಕಾಣದಿರುವಂತವುಗಳನ್ನು ನಾವು ನೋಡುವವರಾಗಿದ್ದೇವೆ, ಕಾಣುವಂಥದನ್ನಲ್ಲ ಪ್ರಿಯರೇ. ಕಾಣುವಂತ ಕಷ್ಟಗಳು ಸ್ವಲ್ಪ ಕಾಲ, ಕಾಣದಿರುವಂತ ನಿತ್ಯ ಜೀವ ಅನಂತ ಕಾಲವಾಗಿರ್ತದೆ. ಚಪ್ಪಳ ತಟ್ಟಿ ದೇವರ ನಾಮನ ಘನಪಡಿಸೋಣ ಪ್ರಿಯರೇ. ಅದಕ್ಕಾಗಿ ನಾವು ಇದ್ದೇವೆ. ಕಷ್ಟನ ನೋಡಿ ನಂಬಿಕೆ ಕಡಿಮೆ ಮಾಡ್ಕೋಬೇಡ್ರಿ. ಅಲ್ಲಿ ಓದಿದಾಗ ಹೇಳ್ತಾನೆ, ಮೊದಲನೇ ಪೇತ್ರ 1:6 ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿರಂತ ಹೇಳ್ತದಾನೆ. ಇದನ್ನ ನೋಡ್ಬೇಡ್ರಿ. ಕಷ್ಟ ದೇವರು ಒಂದು ಪದವಿ ಇಟ್ಟನಂತರಿ ನಮಗೋಸ್ಕರ, ಅದನ್ನು ನೋಡೋಣ ನಾವು. ಕಷ್ಟ ನಮಗೆ ಏನನ್ನೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಒಂದು ಗುರಿ, ಒಂದು ಕಿರೀಟ ಇಟ್ಟಿದ್ದಾನೆ, ಅದನ್ನು ಪಡ್ಕೊಳ್ಳಬೇಕಾಗಿದೆ. ನಾವು ಎಲ್ಲಿದ್ದೀವಿ ಗೊತ್ತದ್ರಿ? ಈ ಲೋಕ ಎನ್ನುವಂತ ರಣರಂಗದಲ್ಲಿ ನಾವಿದ್ದೇವಂತೆ. ರಣರಂಗ ಅಂದ್ರೆ ಅರ್ಥ ಆಗ್ತದ್ರಿ, ಓಟದ ಪಂದ್ಯದಲ್ಲಿ ನಾನು ನೀನು ಎಲ್ಲರೂ ಇದ್ದೇವೆ. ಓಡ್ಬೇಕು ನಾವು. ನಮ್ಮ ಗುರಿ ಯಾರಾಗಿದ್ದಾರೆ? ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ಗುರಿ ಲೋಕದ ಆಸೆಗಳಲ್ಲ, ಶರೀರದ ಆಸೆಗಳಲ್ಲ, ಹಣ ಅಲ್ಲ, ಆಸ್ತಿ ಅಲ್ಲ, ಐಶ್ವರ್ಯ ಅಲ್ಲ, ನೇಮ್ ಅಲ್ಲ, ಹೆಸರಲ್ಲ, ಫೇಮ್ ಅಲ್ಲ, ಇದು ಯಾವುದು ಅಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ಕ್ರಿಸ್ತನ ನಿಮಿತ್ತವಾಗಿ ಲಾಭವಾಗಿದ್ದಂಥವುಗಳನ್ನೆಲ್ಲ ನಷ್ಟವೆಂದೆಣಿಸಿದಾನೆ ಅಂತ ಹೇಳ್ತಾನೆ. ಕಸ ಅಂತ ಹೇಳ್ತಾನೆ. ಪೌಲನ ಚರಿತ್ರೆ ನೀವು ಇನ್ನೂ ಚೆನ್ನಾಗಿ ಓದಿಲ್ಲ. ಅವನು ಎಷ್ಟೋ ಅಡುಗುಗಳಿಗೆ ಓನರ್ ಅಂತಾರೆ. ಅವನು ಎಷ್ಟೋ ಅಡುಗುಗಳಿಗೆ ಓನರ್. ಅಲ್ಲೊಂದ್ಸಾರಿ ನೀವು ಇಂಥವ್ರ ಬ್ಯಾಕ್ ಗ್ರೌಂಡ್ ಓದ್ಬೇಕು. ನೀವು ಎಷ್ಟೋ ಅಡುಗುಗಳಿಗೆ ಓನರ್ ಆದಂಥ ವ್ಯಕ್ತಿ ಕ್ರಿಸ್ತನ ನಿಮಿತ್ತವಾಗಿ ಲಾಭವಾಗಿದ್ದಂಥವುಗಳನ್ನೆಲ್ಲ ನಾನು ನಷ್ಟವೆಂದೆಣಿಸುತ್ತೇನೆ. ಯಾರ ನಿಮಿತ್ತವಾಗಿ? ಇದು ಬಹಳ ಮುಖ್ಯ. ಅದ
ಕ್ರಿಸ್ತನ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತ ಜನರು ನಿಮ್ಮನ್ನು ನಿಂದೆ ಮಾಡ್ತಾ ಇದ್ದೀರಾ, ನೀವು ಚಿಂತೆ ಮಾಡಬೇಡ್ರಿ. ಕ್ರಿಸ್ತನ ನಿಮಿತ್ತ ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟಗಳ ಮಾತುಗಳನ್ನು ಹೊರಿಸ್ತಾ ಇದ್ದೀರಾ, ಚಿಂತೆ ಮಾಡಬೇಡ್ರಿ. ಕ್ರಿಸ್ತನ ನಿಮಿತ್ತ ಜನರು ನಿಮಗೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಾ ಇದ್ದೀರಾ, ಚಿಂತೆ ಮಾಡಬೇಡ್ರಿ. ಯಾಕಂತಂದ್ರೆ ಯೋಹನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೀತಾ ಇದ್ದಾನೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಮೊದಲು ನನ್ನನ್ನು ದ್ವೇಷ ಮಾಡಿತೆಂಬುದಾಗಿ ತಿಳಿದುಕೊಡ್ರಿ ಅಂತ ಹೇಳ್ತಾ ಇದ್ದಾನೆ. ಖುಷಿ ಪಡ್ಬೇಕು ನೀವು. ಜನ ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾದ್ರಿ? ಸಂತೋಷ ಪಡ್ಬೇಕು. ಯಾಕೆ ಹೇಳ್ರಿ? ಯೇಸುವನ್ನೇ ಇಷ್ಟಪಟ್ಟಿಲ್ಲ ಪ್ರಿಯರೇ, ಯೇಸುವನ್ನೇ ಇಷ್ಟಪಟ್ಟಿಲ್ಲ. ಇದು ನನ್ನ ವಾಕ್ಯ ಅಲ್ಲ, ದಯವಿಟ್ಟು ಅದನ್ನು ಓದೋಣ. ಯೋಹನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅದ್ಭುತವಾದಂಥ ವಚನ ಬರೆದಿದ್ದಾನೆ. ದಯವಿಟ್ಟು ಅದನ್ನು ಮುಖ್ಯ ಸಂದೇಶ ಅಲ್ಲ, ಆದ್ರೂ ಕೂಡ ನಾನು ನಿಮಗೆ ಓದಿಸಿ ಮತ್ತೆ 19ನೇ ವಚನ ಓದೋಣ. 15:19 ನೋಡ್ರಿ. ಅದ್ಭುತವಾದಂಥ ವಚನ ನಮಗೆ ಇಲ್ಲಿ ದೇವರು ಮಾತನಾಡುವಂತವನಾಗಿದ್ದಾನೆ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ, ಆಹಾ ವಾಟ್ ಎ ಬ್ಯೂಟಿಫುಲ್ ವರ್ಡ್ ರೀ. ಲೋಕ ನಿಮ್ಮ ಮೇಲೆ ಮಮತೆ ಇಡ್ತಾ ಇತ್ತು, ಲೋಕ ನಿಮ್ಮ ಮೇಲೆ ಕರುಣೆ ತೋರ್ತಾ ಇತ್ತು. ಆದರೆ ನೀವು ಲೋಕದ ಕಡೆಯವರು ಅಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದನ್ನು. ಚಪ್ಪಳ ತಟ್ಟಿ ದೇವರ ನಾಮನ ಘನಪಡಿಸೋಣ. ನೀವು ಅದಕ್ಕೆ ವಚನದ ಆಧಾರವಾಗಿ ನೋಡುವುದಾದ್ರೆ, ನಾವು ಎಲ್ಲರೂ ಲೋಕದವರ ರೀತಿಯಲ್ಲಿ ಅಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟವರು, ಬೇರ್ಪಡಿಸಲ್ಪಟ್ಟವರು, ಕ್ರಿಸ್ತನ ರಾಜ್ಯಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟವರು, ಕ್ರಿಸ್ತನ ಮಹಿಮೆಗೋಸ್ಕರವಾಗಿ ನಾವು ಪ್ರತಿಷ್ಠಿಸಲ್ಪಟ್ಟವರು. ಪ್ರೀತಿಯ ದೇವಜನರೇ, ಯಾಕೆ ಲೋಕ ನಿಮ್ಮ ಮೇಲೆ ಮಮತೆ ಇಡ್ತಾ ಇಲ್ಲ? ಚಿಂತೆ ಮಾಡಬೇಡ್ರಿ. ಜನ ನಿಮ್ಮನ್ನು ಇಷ್ಟಪಡ್ತಲ್ಲ ಅಂದ್ರೆ ಚಿಂತೆನೆ ಮಾಡಬೇಡ್ರಿ. ಯೇಸು ಸ್ವಾಮಿಯನ್ನೇ ಇಷ್ಟಪಟ್ಟಿಲ್ಲ. ಕಾರಣ ಯಾಕೆಂದ್ರೆ ಆರೋಪ ಮಾಡುವವರನ್ನು ದೇವರು ಆರಿಸಿಕೊಳ್ಳಲಿಲ್ಲಂತೆ. ಆರೋಪ ಹೊಂದುವಂತ ನನ್ನನ್ನು ನಿನ್ನನ್ನು ದೇವರು ಆರಿಸಿಕೊಂಡನೆಂಬುದಾಗಿ ಹೇಳ್ತದನ್ರಿ. ಹಲ್ಲೆಲೂಯಾ.